ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕರಾದಂತಹ ಸುಬ್ಬಾರೆಡ್ಡಿ ಅವರ ಆಯ್ಕೆ ಅಸಿಂಧು ಮಾಡಿ ಈಗಾಗಲೇ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಇದರ ಬಗ್ಗೆ ಮಾತಾಡೋದಕ್ಕೆ ಏನು ಮುನಿರಾಜು ಅವರ ಪರ ಏನು ವಕೀಲರು ವಾದ ಮಾಡಿದ್ರು, ಅವರು ಹಿರಿಯ ವಕೀಲರು ನಮ್ ಜೊತೆಗಿದ್ದಾರೆ, ನಳಿನಿ ಮಾಯೇಗೌಡ ಅಂತ, ಅವ್ರ ಜೊತೆ ಮಾತಾಡೋಣ. ಮೇಡಮ್, ಈಗಾಗಲೇ ಕೋರ್ಟ್ ಆದೇಶ ಕೊಟ್ಟಿದೆ, ಇದ್ರ ಬಗ್ಗೆ ಮಾತಾಡೋದಾದ್ರೆ ನೋಡಿ. ಮುನಿರಾಜು ಅವರು ಬಿಜೆಪಿ ಅಭ್ಯರ್ಥಿ. ಅವರು ಹೈಕೋರ್ಟ್ನ ಅಪ್ರೋಚ್ ಮಾಡಿದ್ರು. ಇವರು ಸುಬ್ಬಾರೆಡ್ಡಿ ಅವರು ಅವರ ನಾಮಿನೇಷನ್ ಅಫಿಡವಿಟ್ ಅಲ್ಲಿ ಪ್ರಾಪರ್ಟಿ ಡಿಸ್ಕ್ಲೋಸ್ ಮಾಡಿಲ್ಲ, ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಿಲ್ಲ, GST ರಿಟರ್ನ್ಸ್ ಫೈಲ್ ಮಾಡಿರಲಿಲ್ಲ. ಇದಕ್ಕೆ ಕಾರಣಕ್ಕಾಗಿ ಅವರ ಎಲೆಕ್ಷನ್ನ ಅಸಿಂಧುಗೊಳಿಸಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಡಿಕ್ಲರೇಷನ್ ಕೂಡ ಕೇಳಿದ್ರು, ನನ್ನನ್ನ MLA ಕ್ಯಾಂಡಿಡೇಟ್ ಆಗಿ ಡಿಕ್ಲರೇಷನ್ ಕೊಡಿ ಅಂತ. ಇವಾಗ ಹೈಕೋರ್ಟು ಆಫ್ಟರ್ 2.5 years ಆಫ್ ಟ್ರಯಲ್ ಹೈಕೋರ್ಟ್ ಇವಾಗ ಸುಬ್ಬಾರೆಡ್ಡಿ ಅವರನ್ನ ಅಸಿಂಧುಗೊಳಿಸಿದ್ದಾರೆ. ಅವರ ಶಾಸಕ ಸ್ಥಾನದಿಂದ ಅನರ್ಹರು ಆಗಿದ್ದಾರೆ. ಅನರ್ಹರು ಯಾಕಾಗಿದ್ದಾರೆ ಅಂತಂದ್ರೆ, ಇವಾಗ ಹೈಕೋರ್ಟ್ ಅವರು ಅವರ ಶಾಸಕ ಸ್ಥಾನದಿಂದ ಅವರ ಎಲೆಕ್ಷನ್ ಸೆಟ್ ಅಸೈಡ್ ಮಾಡಿದ್ಮೇಲೆ ಸ್ಟೇ ಕೊಟ್ಟಿಲ್ಲ. ಸ್ಟೇ ಕೊಟ್ಟಿಲ್ಲದೆ ಇರೋದ್ರಿಂದ ಅವ್ರು ಇವಾಗ ಜಜ್ಮೆಂಟ್ ಬಂದ ಕ್ಷಣದಿಂದ ಅವರು ಇವಾಗ MLA ಅಲ್ಲ. ಇವಾಗ ಸುಪ್ರೀಂ ಕೋರ್ಟ್ಗೆ ಏನಾದ್ರು ಹೋಗಿ ಅವರು ಮುಂದಿನ ವಾರದಲ್ಲೋ ಅಥವಾ ಮುಂದಿನ ದಿನಗಳಲ್ಲಿ ಹೋಗಿ ಅವ್ರು ಏನಾದ್ರು ಸ್ಟೇ ತಗೊಂಡ್ರೆ ಅದ್ರ ಪ್ರಕಾರ ಏನಾದ್ರು ಮುಂದುವರಿಬಹುದು ಅವರು. ಇಲ್ಲ ಅಂತಂದ್ರೆ ಇವಾಗ ಕ್ಷಣದಿಂದ ಅವರು MLA ಅಲ್ಲ. ಮ್ಯಾಮ್, ಈಗ ಚುನಾವಣೆ ಅಕ್ರಮ ಅಂತ ಹೇಳಿದ್ರೆ ಅದರಲ್ಲಿ ಯಾವ್ಯಾವ ರೀತಿ ಅವರು ಅಕ್ರಮವನ್ನ ಎಸಗಿದ್ರು, ಮತ್ತೆ ಏನೇನ್ ದಾಖಲಾತಿಯನ್ನೇ ಕೊಟ್ಟಿಲ್ಲ, ನೀವು ಕೋರ್ಟ್ಗೆ ಏನೇನ್ ದಾಖಲಾತಿ ಕೊಟ್ರಿ ಅಂತ? ನಾವು ಅವ್ರಿಗೆ ಪ್ರಾಪರ್ಟಿ ಟ್ಯಾಕ್ಸ್ ಫಸ್ಟ್ ಪೇ ಮಾಡಿಲ್ಲ ಅಂತ 2018-19ರಿಂದ. ಯಾಕಂದ್ರೆ ಅವ್ರಿಗೆ ಸುಮಾರು ಹೋಟೆಲ್ಗಳಿದೆ ಮತ್ತೆ ಲಿಕ್ಕರ್ ಶಾಪ್ಸ್ ಎಲ್ಲ ಇದೆ. ಅದ್ರದ್ದು ಯಾವುದ್ರದ್ದು ಅವರು ಟ್ಯಾಕ್ಸ್ಗಳನ್ನ ಪೇ ಮಾಡಿರಲಿಲ್ಲ 2018ರಿಂದ. ಪ್ರಾಪರ್ಟಿ ಟ್ಯಾಕ್ಸ್ 1-2 ಕೋಟಿಯಷ್ಟು ಟ್ಯಾಕ್ಸ್ ಕಟ್ಟಿರಲಿಲ್ಲ. ಅದ್ರದ್ದೆಲ್ಲ ದಾಖಲಾತಿಗಳನ್ನ ಹಾಕಿದ್ವಿ. ಮತ್ತೆ ಅವರು ಕೆಲವು ಪ್ರೊಪ್ರೈಟರಿಶಿಪ್ ಕನ್ಸರ್ನ್ಸ್ ಇದೆ, ಅದ್ರದ್ದು ಅವರು GST ರಿಟರ್ನ್ಸ್ನ ಫೈಲ್ ಮಾಡಿರಲಿಲ್ಲ. ಮತ್ತೆ ಅವರ ಹೆಂಡತಿ, ಅವರ ಹೆಸರು ಮತ್ತೆ ಅವರ ಮಗಳ ಹೆಸರಲ್ಲಿದ್ದ ಪ್ರಾಪರ್ಟಿಗಳನ್ನ ಕೆಲವನ್ನ ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಕೆಲವನ್ನ ಇವಾಗ ಕೃಷಿಯೇತರ ಜಮೀನನ್ನ ಕೃಷಿ ಜಮೀನ್ ಅಂತಾನು ಫಾಲ್ಸ್ ಡಿಕ್ಲರೇಷನ್ ಕೊಟ್ಟಿದ್ರು. ಇದೆಲ್ಲ ಫಾಲ್ಸ್ ಡಿಕ್ಲರೇಷನ್ ಅಂತ ನಮ್ಮ ವಾದ ಇತ್ತು. ಆ ವಾದ ಮನ್ನಣೆ ಮಾಡಿ ಅವರ ಎಲೆಕ್ಷನ್ ಇದು ಸೆಟಸೈಡ್ ಮಾಡಿದ್ದಾರೆ ಮತ್ತೆ ಅವ್ರನ್ನ ಅನರ್ಹಗೊಳಿಸಿದ್ದಾರೆ. ಓಕೆ, ಈಗ ಅವರನ್ನ ಅನರ್ಹಗೊಳಿಸಿದ್ರು. ಇವಾಗ ನೆಕ್ಸ್ಟ್ ಅವ್ರದ್ದು ಹೈಯರ್ ಕೋರ್ಟಿಗೆ ಹೋಗೋ ಆಪ್ಷನ್ ಇದೆ. ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಒಂದ್ ವೇಳೆ ಏನಾದ್ರು ಸುಪ್ರೀಂ ಕೋರ್ಟಿಗೆ ಹೋದ್ರೆ ನಿಮ್ಮ ಕಡೆಯಿಂದ ಯಾವ ಪ್ರೊಸೆಸ್ ನಡೆಯುತ್ತೆ? ನೋಡಿ, ನಮಗೆ ಇವಾಗ ಒಳ್ಳೆ, ನಾನು ಹೇಳೋದಾದ್ರೆ ನಮಗೆ ಒಂದು ತುಂಬಾ ಒಳ್ಳೆ ಜಯನೇ ಸಿಕ್ಕಿದೆ. ಯಾಕಂದ್ರೆ ಇವಾಗ ನೀವು ಒಂದು 4 ತಿಂಗಳ ಹಿಂದೆ ಮಾಲೂರು ಶಾಸಕರದು ಎಲೆಕ್ಷನ್ ಈಗ ಇದೇ ತರ ಸೆಟಸೈಡ್ ಆಗಿತ್ತು. ನಾನು ಅದರಲ್ಲಿ ಮಾಲೂರು ಶಾಸಕರಿಗೆ ಅಪಿಯರ್ ಆಗ್ತಾ ಇದ್ದೆ. ಅದರಲ್ಲಿ ನಾವು ಸಕ್ಸಸ್ಫುಲಿ ಸ್ಟೇ ತಗೊಂಡಿದ್ವಿ. ಅವ್ರಿಗೆ ಒಂದು ದಿವಸನೂ ಅವರು ಎಲೆಕ್ಷನ್ MLA ಅಲ್ಲ ಅಂತ ಏನೂ ಆಗಿರ್ಲಿಲ್ಲ. ಅವ್ರು MLA ಆಗಿ ಡಿಕ್ಲರೇಷನ್ ಬಂದಿದ್ರು, MLA ಆಗಿ ಕಂಟಿನ್ಯೂ ಆಗಿದ್ರು. ಇಲ್ಲೇನಾಗಿದೆ, ಇದರಲ್ಲಿ ಸ್ಟೇ ಇಲ್ಲದೆ ಇರೋದ್ರಿಂದ ಅವ್ರು MLA ಆಗಿ ಕಂಟಿನ್ಯೂ ಆಗಿಲ್ಲ. ನಮ್ಮ ಆರ್ಗ್ಯುಮೆಂಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ಇವರು ಕರಪ್ಟ್ ಪ್ರಾಕ್ಟೀಸಸ್ ಇಷ್ಟು ಮಾಡಿದ ಮೇಲೆ ಈಗ 2 ಕೋಟಿಯಷ್ಟು ಟ್ಯಾಕ್ಸ್ ಕಟ್ಟಿಲ್ಲ. ನೋಡಿ, ನಿಮಗೆ ಗೊತ್ತು ಬಾಗೇಪಲ್ಲಿ ಎಷ್ಟು ಹಿಂದುಳಿದ ಕ್ಷೇತ್ರ ಅಂತ. ಅಲ್ಲಿಂದ 3 ಟೈಮ್ MLA ಆಗಿರೋರು ಈ ತರ ಮಾಡಿದ್ರೆ, ಈ ತರ ಫಾಲ್ಸ್ ಅಫಿಡವಿಟ್ ಹಾಕಿದ್ರೆ, ಆ ರೀಸನ್ ಇಂದ ನಾವು ಸುಪ್ರೀಂ ಕೋರ್ಟ್ ಅಲ್ಲೂ ಹೇಳೋದು ಅದೇ, ನೀವು ಈ ತರ ಕರಪ್ಟ್ ಇವ್ರುಗಳನ್ನ MLAಗಳನ್ನ ಕಂಟಿನ್ಯೂ ಮಾಡಕ್ ಬಿಡಬಾರ್ದು. ಇವಾಗ ಸುಪ್ರೀಂ ಕೋರ್ಟ್ ನಮ್ಮ ಡಿಕ್ಲರೇಷನ್ ಏನಾದ್ರು ಮನ್ನಣೆ ಮಾಡಿದ್ರೆ ಇವರು ಡಿಕ್ಲೇರ್ ಆಗ್ತಾರೆ, ಇಲ್ಲ ಅಂದ್ರೆ ಹೊಸ ಚುನಾವಣೆ ನಡಿಬೇಕಾಗುತ್ತೆ. ಮ್ಯಾಮ್, ಈಗ ಅವರ ಆಯ್ಕೆಯನ್ನು ಅಸಿಂಧು ಮಾಡಿದೆ. ಇನ್ನೊಂದು, ನೀವು ಪರಾಜಿತ ಅಭ್ಯರ್ಥಿ, ಈಗ ಮುನಿರಾಜು ಅವರು ಪರಾಜಿತ ಅಭ್ಯರ್ಥಿ, ಸೆಕೆಂಡ್ ಹೈಯೆಸ್ಟ್ ವೋಟ್ ಇವ್ರದೇ ಇದೆ. ಇವರನ್ನ ನೀವು ಶಾಸಕರನ್ನಾಗಿ ಘೋಷಣೆ ಮಾಡಿ ಅಂತ ಈ ಆಪ್ಷನ್ ಇಟ್ಟಿದ್ರಿ. ಬಟ್ ಇದಕ್ಕೆ ಕೋರ್ಟ್ ಏನ್ ಹೇಳಿತ್ತು ಅಂತ? ಅದು ಇನ್ನ ರೀಸನ್ಸ್ ಕೊಟ್ಟಿಲ್ಲ. ಬಟ್ ನೋಡ್ಬೇಕು ಏನಂತ ಹೇಳಿದ್ದಾರೆ. ಯಾಕಂದ್ರೆ ಇವಾಗ 60,000 ಮೇಲೆ ಓಟು ಮುನಿರಾಜು ಅವರೇ ತಗೊಂಡಿದ್ದು. ಸುಪ್ರೀಂ ಕೋರ್ಟ್ ಅಲ್ಲಿ ಇವಾಗ ನಮ್ಮ ಆರ್ಗ್ಯುಮೆಂಟ್ ಅದೇ ಇರುತ್ತೆ. ನೆಕ್ಸ್ಟ್ ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗಬಹುದು. ಇವಾಗ ಡಿಕ್ಲರೇಷನ್ ನಮ್ಮ ಪರವಾಗಿ ಆಗಿಲ್ಲ ಅಂತ ಹೇಳಿ ಇವಾಗ ಅದು ಮುನಿರಾಜು ಅವ್ರಿಗೆ ಬಿಟ್ಟಿದ್ದು. ಮುನಿರಾಜು ಅವರು ಡಿಸೈಡ್ ಮಾಡಿದ್ರೆ ಅವರು ಸುಪ್ರೀಂ ಕೋರ್ಟ್ ಹೋಗ್ಬೋದು. ಈಗ ಏನು ಅಸಿಂಧು ಅಂತ ಆಯ್ಕೆ ಮಾಡಿದ್ದಾರೆ, ಈಗ ವಿಧಾನಸಭೆ ಕಾರ್ಯದರ್ಶಿಯವ್ರಿಗೂ ಪತ್ರ ಕಳಿಸ್ತಾರಂತೆ. ಇದು ಮುಂದಿನ ಪ್ರೋಸೆಸ್ ಹೇಗಿರುತ್ತೆ ಅಂತ? ನೋಡಿ, ಅದು ಒಂದು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು, ಪ್ರೆಸಿಡೆಂಟ್ ಇಂದ ಅಪ್ರೂವಲ್ ಆಗಿ ಬರಬೇಕದು. ಆ ಗೆಜೆಟ್ ನೋಟಿಫಿಕೇಶನ್ ಆಗಿ ಬಂದ್ರೆ ಇವರು ಅನರ್ಹ ಆಗಿರೋದು ಇನ್ನ ನೋಟಿಫಿಕೇಶನ್ ಆದಂಗೆ ಆಗತ್ತೆ. ಇದೇ ವಿಚಾರದಲ್ಲಿ ಏನಾದ್ರೂ ಸುಬ್ಬಾರೆಡ್ಡಿ ಅವರು ಮುಂದಿನ ಹಂತಕ್ಕೆ ಏನಾದ್ರೂ ಕಾನೂನು ಹೋರಾಟ ಕೈಗೊಂಡ್ರೆ ನೀವು ಅದಕ್ಕೆ ತದ್ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ರೆಡಿ ಇದ್ದೀರಿ? ಅಲ್ಲ, ಇಷ್ಟು ವರ್ಷನೇ ಹೋರಾಟ ಮಾಡಿದ್ದಾರೆ ಮುನಿರಾಜು ಅವರು. ಅವ್ರಿಗೆ ಬಿಟ್ಟಿದ್ದು, ಅವರು ಮಾಡ್ತಾರೆ ನನ್ನ ಪ್ರಕಾರ. ಯಾಕಂದ್ರೆ ಅವ್ರಿಗೆ ಜಯ ಸಿಕ್ಕಿದೆ, ಅದನ್ನ ಇಟ್ಕೊಳ್ಳೋದಕ್ಕೆ ಮಾಡ್ತಾರೆ ಅವರು. ಥ್ಯಾಂಕ್ ಯು. ಇದಿಷ್ಟು ಹೈಕೋರ್ಟ್ ಹಿರಿಯ ವಕೀಲರಾದಂತಹ ನಳಿನಿ ಅವರು ಆಡಿದ ಮತ್ತು ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.